ಇಂಥ ಮಾತುಗಳು ಚರ್ಚೆ ಬಂದಾಗ ನಮ್ಮ ಆತ್ಮೀಯ ಮಿತ್ರರೊಬ್ಬರು ಇದ್ದಾರೆ, ಅಜ್ಜಪ್ಪ ಅಂತೇಳಿ, ಅಜ್ಜಪ್ಪ ಬಿರಡಿ ಅಂತೇಳಿ, ಅವ್ರ ಜೊತೆ ಇಂಥ ಮಾತನ್ನು ಮಾತಾಡಿದ್ದು ಅವ್ರು ನಮಗೆ ವ್ಯಕ್ತಪಡಿಸಿದ್ದು ಅದು. ಹೌದು ರೀ, ದುಡ್ಡು ಮುಖ್ಯ ಇವತ್ತು ರಾಜಕಾರಣದಲ್ಲೇ. ಅದಕ್ಕೆ ಸ್ಮೈಲಾಗಿ ನಕ್ಕೆ ಹೋಗಿದ್ದು ಸತೀಶ್ ಅವರು ಹಿಂದಿನ ದಿನಗಳು ನೆನಪಿಸ್ಕೊಂಡಂಥ ದಿನಗಳು ಅದಾವೆ. ಅಂದರೆ ಇಲ್ಲಿ ಹೇಳೋ ಉದ್ದೇಶ ಒಂದು ಏನಪ್ಪ ಅಂತಂದ್ರೆ, ಸತೀಶ್ ಅವರು ಇವತ್ತು ಪ್ರಬುದ್ಧ ನಾಯಕರಾಗಿ ಬೆಳೀತಾ ಇದ್ದಾರೆ. ಇವತ್ತಿನ ರಾಜಕೀಯಕ್ಕೆ ಬೆಳೀತಾ ಇದ್ದಾರೆ. ಅವರು ಅಷ್ಟು ಸುಲಭವಾಗಿ BDCCಯನ್ನು ಬಿಟ್ಟು ಕೊಡಲಿಕ್ಕಿಲ್ಲ ಅನ್ನುವಂಥ ಒಂದು ತರ್ಕ. ಮತ್ತು ಅವರೆಲ್ಲ ಸ್ವತಃ ಬ್ಯಾಟ್ಗಾರ ಇದ್ದಾರೆ. ಇನ್ನೊಂದಪ್ಪ ಅಂದರೆ ಇನ್ನೊಬ್ರು ಕೇಳಿ ರಾಜಕೀಯ ಮಾಡ್ಬೇಕಂತಿಲ್ಲ, ಇನ್ನೊಬ್ರು ಸಲಹೆ ಮೇಲೆ ಅದು ಹೋಗ್ಬೇಕಂತಿಲ್ಲ, ಸ್ವತಃ ವಿಚಾರವಂತರಿದ್ದಾರೆ. ಇವತ್ತು ಬೆಳೆದಾರ ರೀತಿ ಕಳೆದ 30-40 ವರ್ಷಗಳಿಂದ 1983ರಿಂದ ಇಲ್ಲಿವರೆಗೆ ಜೋರದ ಅವರು ರಾಜಕೀಯ ಬಗ್ಗೆ ಚಿಂತನೆ ಮಂಥನ ಮಾಡುವಂಥದ್ದು. ತಮ್ಮ ಎದುರಾಳಿಗಳನ್ನು ಯಾವ ರೀತಿ ಬದುಕಿ ಸರಿಸಬೇಕು ಅನ್ನೋದ್ರಲ್ಲೇ ಮಾಹಿರದಾರ, ಎಲ್ಲದಕ್ಕೂ ಸಜ್ಜದಾರ ಅವರು. ಇದರ ಅರ್ಥ ಏನಪ್ಪ ಅಂದ್ರೆ, ಸಕಲ ಅಸ್ತ್ರ ಶಸ್ತ್ರ ಸಂಗತ ಜೊತೆಗಿದ್ದಂಥ ಈ ನಮ್ಮ ಸತೀಶ್ ಅವ್ರನ್ನ ಈ ಸಲ ಲಿಂಗಾಯತ್ ಲಾಬಿ ಅವರು ಯಾವ ರೀತಿಯಾಗಿ ಎದುರಿಸ್ತಾರೆ ಅನ್ನೋದು ಅಷ್ಟ ಮಹತ್ವದ. ಬಟ್ ಈಗ ತಮ್ಮ ಸುಳಿವು ಬಿಟ್ಟು ಕೊಟ್ಟಿದ್ದಾರೆ ಅವರು. ಥಿಯರಿ ಬೇರೆ, ಪ್ರಾಕ್ಟಿಕಲ್ ಬೇರೆ. ನೋಡೋರು ಯಾವುದಾಗ್ತದೆ. ಈ ಥಿಯರಿ ಉಳ್ಳಂಥವ್ರು ಏನು ಯಶಸ್ವಿ ಆಗ್ತಾರೆ, ಇವರು ಆಗ್ತಾರೆ. ಆದ್ರೆ BDCC ಬ್ಯಾಂಕ್ ಮಾತ್ರ ನಿಶ್ಚಿತವಾಗಿಯೂ ಇದು ಸುಲಭದ ತುತ್ತಲ್ಲ ಜಾರಕಿಹೊಳಿ ಅವರಿಗೆ. ಯಾಕೆಂತಂದ್ರೆ ಇದು ಕಬ್ಬಿಣದ ಕಡಲೆನ, ಆದ್ರೆ ಅದಕ್ಕೆ ಸಜ್ಜು ಇದ್ದಾರೆ, ಅವ್ರಿಗೆ ಗೊತ್ತದ ಅದು ಏನದ ಎಂಥದ ಅಂತೇಳಿ. ಒಂದಾದ್ರೆ ನಾವೇನು ಮಾಡಬೇಕು, ಒಂದೇಳು ಡಿವೈಡ್ ಆದರೆ ಸರಳ ಹಾದಿ ಅನ್ನೋದು ಸಹಿತ ಅವರು ಸಜ್ಜಾಗ್ಯದ ಅಂತ ಹೇಳ್ತಾ, BDCC ಬ್ಯಾಂಕ್ ಯಾರ ಪರ, ಯಾರಿಗೆ ಒಲದಿತ್ತು ನೋಡೋಣ ಅದರ ಮುಂದಿನದಲ್ಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ. ಯಾರು ನ್ಯೂಸ್ ಸತ್ಯದ ಕೈಗೆ ನೋಡಿ ವಂದನೆ.